ನಮಸ್ತೆ. ದಿನಕ್ಕೊಂದು ವಚನ. ಇಂದಿನ ವಚನ: ಇಂದಿಗೆಂತೋ ನಾಳೆಗೆಂತೋ ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ. ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯಿಲ್ಲ. ಎಂದೆಂದು ಪರಶಿವನ ಕುಂದದೆ ನೆನೆಯಲೊಪ್ಪದು, ಕುಂದುದೆನ್ನ ಮಾಯೆ ಕೂಡಲ ಸಂಗಮದೇವ. ಅಂದರೆ ವಚನದ ಅರ್ಥ: ಇಂದಿಗೆಂತೋ ನಾಳೆಗೆಂತೋ ಎಂದು ಬೆಂದ ಒಡಲ ಹೊರೆಯ ಹೋಯಿತೆನ್ನ ಸಂಸಾರ. ಅಂದರೆ ಇವತ್ತು ನಾಳೆ ನಾಡಿದ್ದು ಬರೀ ಹೊಟ್ಟೆ ಹೊರೆಯೋದ್ರಲ್ಲೇ ನನ್ನ ಸಂಸಾರ ಅಂದರೆ ಒಂದು ದೇಹ, ಮನುಷ್ಯನ ದೇಹ ಅಥವಾ ಮನಸ್ಸು. ಸಂಸಾರ ಅಂದರೆ ಅದಕ್ಕೆ ಹೋಲುತ್ತೆ. ಆ ಥರ ಬರೀ ನಾಳೆ ಕೂಡಿ ಇಡಬೇಕು, ನಾಡಿದ್ದು ಕೂಡಿ ಇಡಬೇಕು, ಬರೀ ಹೊಟ್ಟೆ ಹೊರಿಬೇಕು, ನಾನು ತುಂಬ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. ಅಂದರೆ 84 ಲಕ್ಷ ಜೀವರಾಶಿಯ ಯೋನಿಯಲ್ಲಿ ಹುಟ್ಟಿ ಬಂದು ಮನುಷ್ಯನಾಗಿರ್ತಾನೆ ಅಂತ ಕೆಲವು ಕಡೆ ಬರೆದಿರುತ್ತೆ, ಹೇಳಿರ್ತಾರೆ. ಅಷ್ಟು ಯೋನಿಗಳಲ್ಲಿ, ಅಷ್ಟು ಹೊಟ್ಟೆಗಳಲ್ಲಿ ಹುಟ್ಟಿ ಬಂದಿರ್ತೀನಿ ಅಂತ ಸ್ವಲ್ಪನೂ ಅಳುಕಿಲ್ಲ ನಮಗೆ. ಮತ್ತು ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ. ಮುಕ್ತಿ ಸಿಗಬೇಕು ಅಂದರೆ ಒಳ್ಳೇದು ಮಾಡಿರಬೇಕು, ಪೂಜೆ ಇರಬೇಕು, ಭಕ್ತಿ ಇರಬೇಕು ದೇವರಲ್ಲಿ, ಮತ್ತು ಒಳ್ಳೆ ಕೆಲಸದಲ್ಲಿ ಕೈ ಜೋಡಿಸ್ಬೇಕು, ಒಳ್ಳೇದು ಮಾಡ್ತಾ ಇರಬೇಕು. ಅದು ಮಾಡಿದ್ರೆ ಯುಕ್ತಿ ಸಿಗುತ್ತೆ. ಯುಕ್ತಿ ಅಂದರೆ ಒಂದು ಒಳ್ಳೆ ರಸ್ತೆ, ಒಳ್ಳೆ ಪಥ ಸಿಗುತ್ತೆ, ಅದೇ ಮುಕ್ತಿ. ಅದು ಸಹ ಯೋಚನೆ ಮಾಡಿಲ್ಲ. ಎಂದಿಗೂ ಪರಶಿವನ ಕುಂದದೆ ನೆನೆಯಲ್ಲಿ ಕುಂದುವುದೆನ್ನ ಮಾಯೆ. ಕುಂದೋದು ಅಂದರೆ ಶಕ್ತಿ ಕುಂದಿರುತ್ತೆ. ಬರೀ ಇದ್ರ ಬಗ್ಗೆನೇ ಯೋಚನೆ ಮಾಡಿರ್ತೀವಲ್ಲ, ಅಲ್ಲಿಗೆ ಮಾಯೆ, ಕುಂದದೆ ಮಾಯೆ. ಈ ಮಾಯೆ ಅನ್ನೋದು, ಆಸೆ ಅನ್ನೋದು, ಮಾಯೆ ಅಂದರೆ ಆಸೆ. ಆಸೆ ನನ್ನ ಎತ್ತಾಗೂ ಎಡೆ ಬಿಡದೆ ಇದನ್ನೇ ಯೋಚನೆ ಮಾಡೋಕ್ಕೋಸ್ಕರ ನನ್ನ ಮನಸ್ಸಲ್ಲಿ ಕೂತಿದೆ. ಇದನ್ನು ಆಚೆ ತರಬೇಕು ಅಂದರೆ ಕೂಡಲ ಸಂಗಮ ದೇವ ಅಂದರೆ ಭಗವಂತನಿಂದ, ದೇವರಿಂದ ಮಾತ್ರ ಸಾಧ್ಯ. ಅದನ್ನು ದೇವರಲ್ಲಿ ನಾವು ಕೇಳ್ಕೋಬೇಕು, ಒಳ್ಳೇದು ಮಾಡಬೇಕು. ಒಳ್ಳೆತನ ಇದ್ದರೆ ಇಷ್ಟನ್ನೂ ಬದಿಗೊತ್ತಿ ನಮಗೆ ಏನು ಯುಕ್ತಿ ಸಿಗಬೇಕು, ಮುಕ್ತಿ ಎಂಬ ಯುಕ್ತಿ ಸಿಗಬೇಕು ಅಂದರೆ ಇಷ್ಟರಲ್ಲಿ ನಾವು ಸರಿಸಮಾನವಾಗಿರಬೇಕು ಅಂತ ಈ ವಚನ ಹೇಳ್ತದೆ. ಧನ್ಯವಾದ. ಶರಣು ಶರಣಯ್ಯ.